ಹಾಯ್ ನಮಸ್ತೆ ಎಲ್ರಿಗೂ. ನಾನು ಹೊಸದಾಗಿ ಕ್ರೋಶ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಕ್ರೋಶ ಕ್ಲಾಸಸ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಯಾರಿಗೆಲ್ಲ ಕ್ರೋಶ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಫಸ್ಟ್ ಕ್ಲಾಸಲ್ಲಿ ಬೇಸಿಕ್ಕು ಏನು ಕಲಿಬೇಕು ಅಂತ ನೋಡೋಣ. ನಾನಿಲ್ಲಿ 2 ಕ್ರೋಶ ತೊಗೊಂಡಿದ್ದೀನಿ. 2 ಕ್ರೋಶದಲ್ಲೂ ನೀಡಲ್ ನಂಬರು ಚೇಂಜ್ ಇದೆ. ಇದರಲ್ಲಿ ಇದು ನಾನು ರೆಗ್ಯುಲರಲ್ಲಿ ಹಾಕ್ತೀನಲ್ವ 10 ನಂಬರಿಂದು ನೋಡಿ, 10.73 mm ಇದು ರೆಗ್ಯುಲರಲ್ಲಿ ನಾನು ಹಾಕೋ ಕ್ರೋಶ. ಈಗ ನೀವು ಕಲಿಬೇಕಾದ್ರೆ 9 ನಂಬರಿಂದು ಕ್ರೋಶ ತೊಗೊಬೇಕು. ಇದು ನೋಡಿ, 9 ನಂಬರ್ ಕ್ರೋಶದಲ್ಲಿ ಸ್ವಲ್ಪ ನೀಡಲು ದಪ್ಪ ಇರುತ್ತೆ. 10 ನಂಬರಿನಲ್ಲಿ ಈ ಥರ ಸಣ್ಣ ಇರುತ್ತೆ. ನೋಡಿ, ಎರಡಕ್ಕೂ ವ್ಯತ್ಯಾಸ ನೋಡ್ಕೊಳ್ಳಿ. ನೀವು ಥ್ರೆಡ್ ಎತ್ತೋದಕ್ಕೆ ಸ್ಟಾರ್ಟಿಂಗು ಹೊಸ್ದಾಗಿ ಕಲಿಯೋರು 10 ನಂಬರಿನ ತೊಗೊಂಡ್ರೆ ಥ್ರೆಡ್ ಎತ್ತೋದಕ್ಕಾಗೋದಿಲ್ಲ, ಸಿಗಾಕೊತಾ ಇರುತ್ತೆ. 9 ನಂಬರಿನ ತೊಗೊಂಡ್ರೆ ಕಲ್ತ್ಕೊಬೋದು. ಕ್ರೋಶ ಕಲ್ತಾದ್ಮೇಲೆ ನೀಟಾಗಿ ಕ್ರೋಶ ಬ್ಯಾಲೆನ್ಸಿಂಗ್ ಎಲ್ಲ ಬಂದಾದಮೇಲೆ ನೀವು 10 ನಂಬರಿಂದೇ ತೊಗೊಳ್ಳಿ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಾನೀಗ 10 ನಂಬರಲ್ಲೇ ಹಾಕಿ ತೋರಿಸ್ತೀನಿ. ಈಗ ಇಲ್ಲಿ 5 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಈ ಥರ ಥ್ರೆಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ಇನ್ನೂ ನೋಡ್ಕೊಂಡಿಲ್ಲ ಅಂತಂದರೆ ನಾನು ಮೇಲೆ ಲಿಂಕ್ ಹಾಕ್ತೀನಿ. ಹೀಗೆ ಸ್ಟಾರ್ಟಿಂಗಲ್ಲಿ ಥ್ರೆಡ್ನ ನಾಟ್ ಹಾಕ್ಕೊಬೇಕು. ಈ ಥರ ಗಂಟು ಹಾಕ್ಕೊಂಡು ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಕ್ರೋಶನ ಈ ಥರ ತೆಳುವಾಗಿರೋ ಬಟ್ಟೆ ತಗೊಳ್ಳಿ. ಮಂದ ಇದ್ದರೆ ನೀವು ಕ್ರೋಶ ನೀಡಲ್ನ ಅದಕ್ಕೆ ಚುಚ್ಚಬೇಕಾದ್ರೆ ನಿಮಗೆ ಕಷ್ಟ ಆಗುತ್ತೆ. ತೆಳುವಾಗಿರೋದ್ರಲ್ಲಿ ಕಲಿತ್ರೆ ಆಮೇಲೆ ನೀವು ಯಾವ ಥರ ಬಟ್ಟೆಗೆ ಬೇಕಾದರೂ ಹಾಕ್ಕೊಬೋದು. ನೋಡಿ, ಫಸ್ಟು ಫಿಂಗರ್ಗೆ, ಲೆಫ್ಟ್ ಹ್ಯಾಂಡಲ್ಲಿ ಫಿಂಗರ್ಗೆ ಈ ಥರ ಸುತ್ಕೊಳ್ಳಿ ಗಟ್ಟಿಯಾಗಿ. ನಿಮಗೆ ಲೂಸ್ ಕಾಣಿಸ್ತು ಅಂತಂದರೆ ಬೇಕಾದ್ರೆ ಇನ್ನೊಂದು ರೌಂಡು ಎಕ್ಸ್ಟ್ರಾ ಸುತ್ಕೊಬೋದು. ಒಟ್ಟಾಗಿ ನಿಮಗೆ ಗೊತ್ತಾಗಬೇಕು ಫೀಲಿಂಗು, ಅದು ಬೆರಳಲ್ಲಿ ಗಟ್ಟಿಯಾಗಿ ಸುತ್ಕೊಂಡಿದ್ದೀನಿ ಅಂತ. ಹೀಗೆ ಹಿಡ್ಕೊಂಡೀಗ ಈ 2 ಬೆರಳಲ್ಲಿ ಹಿಡ್ಕೊಂಡಿರ್ತೀವಲ್ಲ, ಇದನ್ನ ಈಗ ಬಟ್ಟೆ ಹಿಂಭಾಗಕ್ಕಿಟ್ಟು ಹೀಗೆ ಬಟ್ಟೆಗೆ ಕ್ರೋಶ ನೀಡಲಲ್ಲಿ ಚುಚ್ಕೊಂಡು ಈಗ ಕ್ರೋಶ ನೀಡಲ್ ಮೇಲೆ 1 ರೌಂಡು ಈ ಥರ ಥ್ರೆಡ್ನ ಸುತ್ಕೊಳ್ಳೋಣ. ಸುತ್ಕೊಂಡು ಹೀಗೆ ನೋಡಿ, ಅಲ್ಲಿ ಮುಂದೆ ತುದಿಲಿ ಲಾಕ್ ಆಗುತ್ತೆ ಥ್ರೆಡ್ ಬಂದು. ಹೀಗೆ ಮುಂದೆ ತಕ್ಕೊಳ್ಳೋಣ. ಈಗ ಅದೇ ರೀತಿ 1 ರೌಂಡ್ ಸುತ್ತಿ ಹೀಗೆ ಇದ್ರೊಳಗಡೆಯಿಂದ ತಕ್ಕೊಳ್ಳೋದು. ನೋಡಿ, 1 ರೌಂಡ್ ಸುತ್ತಿ ಹೀಗೆ ತೆಗಿಬೇಕಾದ್ರೆ ಅಲ್ಲಿ ಮುಂದೆ ಕ್ರೋಶ ನೀಡಲ್ ತುದಿಲಿ ಲಾಕ್ ಆಗುತ್ತೆ. ನೀವು 9 ನಂಬರಿನ ತೊಗೊಂಡ್ರೆ ಅದು ಸ್ವಲ್ಪ ದೊಡ್ಡದಾಗಿರುತ್ತಲ್ವ, ಇನ್ನೂ ಚೆನ್ನಾಗಿ ಲಾಕ್ ಆಗುತ್ತೆ. ನೋಡಿ, ಹೀಗೆ ತೆಗೆಯೋದು. ಇಲ್ಲಿ ಫಿಂಗರ್ ಇರುತ್ತಲ್ಲ, ಈ ಫಿಂಗರಲ್ಲಿ ಹೀಗೆ ಹಿಂಭಾಗಕ್ಕೆ ಇಟ್ಕೊಂಡ್ರೆ ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ. ಹೀಗೆ ಸುತ್ತಕ್ಕೆ, ಹೀಗೆ ಎಳೆಯೋದಕ್ಕೆ ಎಲ್ಲನೂ ಥ್ರೆಡ್ಡು ಬ್ಯಾಲೆನ್ಸಿಂಗ್ ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಈ ಥರ ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡೋದು ಕಲ್ತ್ಕೊಬೇಕು. ಈ ಥರ ಚೈನ್ ಹಾಕ್ಕೊಂಡು ಮತ್ತು ಈ ಚೈನ್ನ ಹಾಗೆ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು. ಹೀಗೆ ಚುಚ್ಚಿ ಮತ್ತು ನೋಡಿ, ಈ ಥರ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಹೀಗೆ ನೀಡಲ್ ತುದಿಯಿಂದ ಹೀಗೆ ಥ್ರೆಡ್ ಎಳ್ಕೊಳ್ಳೋದು. ಥ್ರೆಡ್ ಮಿಸ್ ಆಗೋದಿಲ್ಲ. ನೀವು ಸ್ಟಾರ್ಟಿಂಗಲ್ಲಿ 9 ನಂಬರ್ ಕ್ರೋಶದಲ್ಲಿ ಕಲೀರಿ ಅಂತ ಅದಕ್ಕೆ ಹೇಳೋದು. ಇದರಲ್ಲಾದರೆ ನೀಡಲ್ ಸ್ವಲ್ಪ ಸಣ್ಣ ಇರುತ್ತೆ, ಆದ್ದರಿಂದ 9 ನಂಬರಲ್ಲಿ ಕಲಿತ್ರೆ ಅದು ಸ್ವಲ್ಪ ದೊಡ್ಡದಾಗಿರುತ್ತೆ, ಥ್ರೆಡ್ ಮಿಸ್ ಆಗೋದಿಲ್ಲ. ನೋಡಿ, ಹೀಗೆ ಸುಮ್ಮನೆ ಯಾವುದಾದ್ರು ತೆಳುವಾದ ಬಟ್ಟೆಯಲ್ಲಿ ಚೈನ್ ಹಾಕ್ತಾ ಲಾಕ್ ಮಾಡ್ತಾ, ಚೈನ್ ಹಾಕ್ತಾ ಲಾಕ್ ಮಾಡ್ತಾ ಕಲಿಬೇಕು. ಈಗ ಈ ಫಿಂಗರಲ್ಲಿ ನೀವು ಗಟ್ಟಿಯಾಗಿ ಥ್ರೆಡ್ ಸುತ್ಕೊಬೇಕು. ಇದೇ ಇಂಪಾರ್ಟೆಂಟ್ ಕ್ರೋಶದಲ್ಲಿ. ಈ ಥ್ರೆಡ್ ಲೂಸ್ ಆಯಿತು ಅಂತಂದರೆ ಕ್ರೋಶ ನೀಡಲ್ಗೆ ಥ್ರೆಡ್ಡು ನೀಟಾಗಿ ಸಿಗೋದಿಲ್ಲ. ಆವಾಗ ಈಗ 5 ಎಳೆ ಥ್ರೆಡ್ ತಗೊಂಡಿದ್ರೆ ಬಿಟ್ಕೊಂಡ್ಬಿಡುತ್ತೆ, ಎಲ್ಲ 1 ಎಳೆ 2 ಎಳೆ ಸಿಗುತ್ತೆ ಅಷ್ಟೇನೆ. ಅಲ್ಲಿ ಟೈಟಾಗಿತ್ತು ಅಂದರೆ ಫಿಂಗರಲ್ಲಿ ಟೈಟಾಗಿ ಸುತ್ಕೊಳ್ಳಿ. ಅಲ್ಲಿ ಟೈಟಾಗಿತ್ತು ಅಂದರೆ ನೀಟಾಗಿ ನೋಡಿ, ಹೀಗೆಲ್ಲ ಥ್ರೆಡ್ಡನ್ನು ಜೊತೆಯಾಗಿ ಸಿಗುತ್ತೆ.
ನೋಡಿ ಈ ಥರ ಚೈನ್ ಹಾಕೋದು. ನೀವು ಫಸ್ಟು ಇದೇ ಪ್ರಾಕ್ಟೀಸ್ ಮಾಡಿ, ಚೈನ್ ಹಾಕೋದೇ ಪ್ರಾಕ್ಟೀಸ್ ಮಾಡಿ. ಮತ್ತು ಚೈನ್ ಹಾಕ್ಕೊಂಡು ಈ ಥರ ಲಾಕ್ ಮಾಡೋದು ಪ್ರಾಕ್ಟೀಸ್ ಮಾಡಿ. ಕ್ರೋಶ ನೀಡಲ್ ಮೇಲೆ ಒಂದು ರೌಂಡು ಥ್ರೆಡ್ ಸುತ್ತಕೊಂಡು ನೀವು ತೆಗೆದ್ರೆ ಈಸಿ ಆಗುತ್ತೆ. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಒಂದು ರೌಂಡು ಹೀಗೆ ಸುತ್ತಿ ಹೀಗೆ ಎಳ್ಕೊಳ್ಳಿ. ಲೂಸಾಗಿ ಹಾಕ್ಕೊಳ್ಳಿ ಚೈನ್ನ. ಸ್ಟಾರ್ಟಿಂಗಲ್ಲಿ ಈ ಥರ ಲೂಸಾಗಿ ಹಾಕ್ಕೊಳ್ಳಿ. ಟೈಟಾಗಿ ಹಾಕೋಕ್ಕೆ ಹೋದರೆ ನೀವು ಸ್ವಲ್ಪ ಥ್ರೆಡ್ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಲೂಸಾಗಿ ಹಾಕ್ಕೊಳ್ಳಿ. ಈಗ ನೋಡಿ, ಇದನ್ನ ಹೀಗೆ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಹೀಗೆ ಲಾಕ್ ಮಾಡ್ಕೊಬೇಕು. ಹೀಗೆ ಚುಚ್ಚಿ ನೋಡಿ, ಕ್ರೋಶ ನೀಡಲ್ಗೆ ಹೀಗೆ ಥ್ರೆಡ್ನ ಮುಂದೆಯಿಂದ ಹೀಗೆ ಎಳ್ಕೊತಾ ಇದ್ದೀನಿ. ಹೀಗೆ ಲಾಕ್ ಮಾಡೋದು. ನೀವಿಲ್ಲಿ ಥ್ರೆಡ್ನ ಬಂದು ಲೆಫ್ಟ್ ಹ್ಯಾಂಡಲ್ಲಿ ಫಿಂಗರಲ್ಲೇ ಬ್ಯಾಲೆನ್ಸ್ ಮಾಡಬೇಕು. ಫಿಂಗರಲ್ಲಿ ಥ್ರೆಡ್ ಬ್ಯಾಲೆನ್ಸ್ ಮಾಡಬೇಕು, ಕ್ರೋಶನ ರೈಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಅಲ್ಲಿ ಲೆಫ್ಟ್ ಹ್ಯಾಂಡ್ ಫಿಂಗರಲ್ಲಿ ಥ್ರೆಡ್ ಲೂಸ್ ಬಿಟ್ಟರೆ ಕ್ರೋಶಗೆ ಥ್ರೆಡ್ ಸಿಗೋದಿಲ್ಲ. ನೀವು ಸ್ಟಾರ್ಟಿಂಗಲ್ಲಿ ಇಲ್ಲಾಂದರೆ ಥ್ರೆಡ್ಡಲ್ಲಿ ನೀವು ಹಾಕೋಕ್ಕಾಗಲ್ಲ ಅಂದರೆ ಉಲ್ಲನ್ ಬರುತ್ತಲ್ಲ, ಸಣ್ಣದು ಉಲ್ಲನ್ ತಗೊಂಡು ಆ ಉಲ್ಲನ್ನಲ್ಲಿ ಟ್ರೈ ಮಾಡಿ, ಬರುತ್ತೆ. ಸ್ಟಾರ್ಟಿಂಗಲ್ಲಿ ಥ್ರೆಡ್ ಯಾರಿಗೆಲ್ಲನೂ ಥ್ರೆಡ್ ತೆಗಿಯೋಕ್ಕೆ ಕಷ್ಟ ಆಗುತ್ತೆ, ಈ ಥರ 5 ಎಳೆ ಥ್ರೆಡ್ನ ಬಿಟ್ಕೊಂಡ್ಬಿಡುತ್ತೆ, ತೆಗಿಯೋಕ್ಕಾಗಲ್ಲ ಅಂತಂದರು ಉಲ್ಲನ್ನಲ್ಲಿ ಟ್ರೈ ಮಾಡಿದ್ರೆ ಬರುತ್ತೆ. ನೋಡಿ ಈ ಥರ ಚೈನು ಮತ್ತು ಬಟ್ಟೆಗೆ ಲಾಕ್ ಮಾಡೋದು ಇದೇ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ, ತ್ರಿಬಲ್ ಕ್ರೋಶ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.